ಇದ್ದಾರೆ, ಬೆಳಗಾವಿಯಲ್ಲಿ ಇದ್ದಾರೆ ಅಂತಿಲ್ಲ, ಇಲ್ಲಂತಲ್ಲ, ಬಿಜಾಪುರ್ನಲ್ಲಿ ಇದ್ದಾರೆ, ಕಲಬುರಗಿ. ಬಟ್ ವೈ ಇನ್ ಧಾರವಾಡ? ಫಾರ್ ಇನ್ಸ್ಟೆನ್ಸ್, ದಿ ಚೀಫ್ ಮಿನಿಸ್ಟರ್ ಕಾಕೋಡ್ಕರ್ ಶಶಿಕಲಾ, ಶಿ ಸ್ಟಡಿಡ್ ಇನ್ ಧಾರವಾಡ. There was a professor, there was one lecturer in law, and then he became an external affairs minister under Indira Gandhi's time. Edward Ferrero from Goa. He was my friend, of course senior to me. I mean, he actually introduced me to the films. ಅವನಲ್ಲಿ ಹುಬ್ಬಳ್ಳಿ ಕರ್ಕೊಂಡು ಹೋಗ್ತಿದ್ದ. ಆಮೇಲೆ ನನಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಸಿನಿಮಾ ತೋರಿಸ್ತೇನೆ ನೋಡು ಅಂತ ಅದ್ಭುತವಾದಂಥ ಫಿಲ್ಮ್ಗಳನ್ನು ನೋಡ್ತಿದ್ದೆ. ಈ ಸ್ಟಡಿಡ್ ಇನ್ ಲಂಡನ್ ಲಾ. ಅವನು ಹೇಳೋನು ಫಿಲ್ಮ್ಸ್ ಹೇಗೆ ಮಾಡ್ತಿದ್ರು, ಏನು ಮಾಡ್ತಿದ್ರು ಅಂತ. ನಾನು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಡೂಯಿಂಗ್ ಮೈ MA ಇನ್ ಎಕನಾಮಿಕ್ಸ್. ಆವಾಗ ಐ ಕೇಮ್ ಅಕ್ರಾಸ್ ಅ ಪ್ರೊಫೆಸರ್ ಬೈ ನೇಮ್ ಮಹಾದೇವ್. ಮಹಾದೇವ್ ವಾಸ್ ಫ್ರಮ್ ಗೋವಾ. ಅವರು he came from France to teach French about 40 years ago. ಇಮ್ಯಾಜಿನ್ ಮಾಡಿ. ಆವಾಗ 40 years ago ಧಾರವಾಡ ಸಣ್ಣ ಟೌನ್ ಇತ್ತು. ನಮ್ಮ ವೈಸ್ ಚಾನ್ಸಲರ್ ಡಾಕ್ಟರ್ ಇವರು ಪಾವಟೆ ಅವರು ಭಾಳ ದೂರದರ್ಶಿ. ಅವ್ರಿಗೆ ಗ್ರೇಟ್ ವಿಷನರಿ. ಅವ್ರಿಗೇನು ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಭಾಳಷ್ಟು ಜನ ರೂರಲ್ ಸ್ಟೂಡೆಂಟ್ಸು, ಒಂದು ವರ್ಲ್ಡ್ ಎಕ್ಸ್ಪೋಜರ್ ಆಗಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಒಳ್ಳೆ ಕ್ಯಾಂಪಸ್ ಮಾಡಿದರು. ಮತ್ತು ಅವರು ನಮ್ಮ ಇಂಡಿಯನ್ ಪ್ರೊಫೆಸರ್ಸ್ ಬೇರೆ ಬೇರೆ ದೇಶದಲ್ಲಿ ಎಲ್ಲೆಲ್ಲಿ ಕಲಿಸ್ತಾ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಇಷ್ಟು ರಿಕ್ವೆಸ್ಟ್. ಸೊ ಅವ್ರು ಬಂದರು. ಪ್ರೊಫೆಸರ್ ಶಾ ಅಂತ ಬಂದರು, ಪ್ರೊಫೆಸರ್ ಮಹಾದೇವ್ ಅಂತ ಬಂದರು, ಪ್ರೊಫೆಸರ್ ದೀಕ್ಷಿತ್ ಅಂತ ಬಂದರು, ಪ್ರೊಫೆಸರ್ ಸೌಗತ್ತಿ ಅಂತ ಬಂದರು, ಹಿರೇಮಠ ಅಂತ ಕೆಮಿಸ್ಟ್ರಿ ಕಲಿಸ್ತಾ ಇದ್ರು, ಅವ್ರು ಬಂದರು. ಅವ್ರಿಗೆಲ್ಲ ಸ್ವಲ್ಪ ಬೇರೆ ಬೇರೆ ಫಾರಿನ್ ಕಂಟ್ರೀಸೊಳಗೆ ಇದ್ದಾರಂಥ ದೋಸ್ ಡೇಸ್. ಸೊ ಅವ್ರಿಗೆ ಒಳ್ಳೆ ಒಳ್ಳೆ ಮನೆಗಳನ್ನು ಕಟ್ಟಿದರು. ಹಿಯರ್ ಐ ಕೇಮ್ ಅಕ್ರಾಸ್ ಪ್ರೊಫೆಸರ್ ಮಹಾದೇವ್. ನಾನು ಒಂದು ಯಾಕೆ ಹೇಳ್ತಾ ಇದ್ದೇನೆ ಮಹಾದೇವ್ ಬಗ್ಗೆ ಅಂತಂದರೆ, ಮಹಾದೇವ್ ವೆರಿ ಹ್ಯಾಂಡ್ಸಮ್ ಟಾಲ್ ಮ್ಯಾನ್. ಹಿ ವಾಸ್ ಟೀಚಿಂಗ್ ಫ್ರೆಂಚ್ ಇನ್ ಪ್ಯಾರಿಸ್ ಫಾರ್ ದ ಲಾಸ್ಟ್ 30 years. ಅವ್ರು ಬಂದರು. ಆಮೇಲೆ ಬಂದ ತಕ್ಷಣ ಒಂದು ನೆಕ್ಸ್ಟ್ ವೀಕ್ ಒಂದು ಫಿಲ್ಮ್ ವರ್ಕ್ಶಾಪ್ ಮಾಡಿದ್ರು ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ. ಈ ವರ್ಕ್ಶಾಪಲ್ಲಿ ನನಗೇನು ಅರ್ಥನೇ ಆಗಿಲ್ಲ. ಏನು ವರ್ಕ್ಶಾಪು ಅಂತಂದರೆ, ನಮ್ಮ ವರ್ಕ್ಶಾಪ್ ಒಂದು ಕಡೆ ಮೆಕ್ಯಾನಿಕಲ್ ವರ್ಕ್ಶಾಪ್ ಇರ್ತಾರೆ, ಆಟೋಮೊಬೈಲ್ ವರ್ಕ್ಶಾಪು, ಇನ್ನೊಂದು ವರ್ಕ್ಶಾಪು ಅಂತ ತಿಳ್ಕೊಂಡಿದ್ದೇನೆ. ಅವರನ್ನು ಹೇಳಿಲ್ಲ, ಇಲ್ಲಿ ನಾವು ಬೇರೆ ಬೇರೆ ದೇಶದಲ್ಲಿ ಆದಂತಹ ಫಿಲ್ಮ್ಗಳನ್ನು 16 mm ತೋರಿಸ್ತೇವೆ, ಅದಕ್ಕೆ ಮಾಡಿದ್ದೇವೆ ಅಂತೇಳಿ. ಸೊ ವೆನ್ ಐ ವೆಂಟ್ ಆ್ಯಂಡ್ ಸಾ ಸಮ್ ಆಫ್ ದ ಫಿಲ್ಮ್ಸ್ ವೇರ್ ಸೋ ಗ್ರೇಟ್. ನಾನು ಅಲ್ಲಿವರೆಗೆ ನಾವೇನು ಸ್ವಲ್ಪ ಹಿಂದಿ ಫಿಲ್ಮ್ಸ್, ಈಗ ಧಾರವಾಡ ಬೆಳಗಾವಿಯೊಳಗೆ ಹಿಂದಿ ಫಿಲ್ಮ್ಸನ್ನು ನೋಡ್ತಿದ್ದೆ ನಾವು. ಕನ್ನಡ ಫಿಲ್ಮ್ ಅಂತ ಒಂದೇ ಥಿಯೇಟರ್ ಇರ್ತಾವಾಗ, ಇದು ವಿಜಯ್ ಥಿಯೇಟರ್ ಅಂತ. ಸೊ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಸೊ ಎಲ್ಲ ನಾವು ಹಿಂದಿ, ಯಾಕಂದ್ರೆ ಮುಂಬೈಗೆ ಇದು ಬೆಳಗಾವಿಗೆ ಇರೋದು ಮಿನಿ ಬಾಂಬೆ ಅಂತ ಕರಿತಿದ್ರು ದೋಸ್ ಡೇಸ್. ಇಟ್ ವಾಸ್ ಆಲ್ ಪ್ರೆಟಿ ಗರ್ಲ್ಸ್ ಆ್ಯಂಡ್ ವೆರಿ ನೈಸ್ ಕಾರ್ಸ್ ವೇರ್ ದೇರ್, ಕುಂಡಾ were there, beautiful shops were there. So it was a different kind of a small city. So my film, when it got an award, Kajal Rinki, it was screened here in Belgaum. Particularly I was invited along with my heroine. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವೆಲ್ಲ ನೋಡಿದ್ದೇನೆ. ಐ ವೆಂಟ್ ಅಬ್ರಾಡ್ ಆ್ಯಂಡ್ ಐ ಗೇವ್ ಟಾಕ್ಸ್ ಇನ್ ಇಟಲಿ, ಐ ಗೇವ್ ಟಾಕ್ಸ್ ಇನ್ US. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಐ ಕೇಮ್ ಅಕ್ರಾಸ್ ಒನ್ ಎಸ್ಪೆಷಲಿ ಇಟಲಿ ಒಳಗೆ. ಅಲ್ಲಿ ಒಂದು ಸೆಷನ್ ಕರೆದಿದ್ರು. ಆ ಇಟಲಿಯನ್ಸ್ ಹೇಳಿದರು, ಇಲ್ಲಿ ಅಮೇರಿಕಾದವ್ರು ಬಂದಿದ್ರು, ದೇ ವಾಂಟೆಡ್ ಟು ಸೆಟ್ ಅಪ್ ಈ ಮ್ಯಾಕ್ಡೊನಾಲ್ಡ್ ಹೋಟೆಲ್ಸ್ ಇದಲ್ಲ ಅವರು, ಮ್ಯಾಕ್ಡೊನಾಲ್ಡ್ ಹೋಟೆಲ್ಸ್, ದೇ ವಾಂಟೆಡ್ ಟು ಸೆಟ್ ಅಪ್ ಇನ್ ರೋಮ್. ಅವ್ರು ಹೇಳಿದರು, ವಿ ವಿಲ್ ನಾಟ್ ಅಲೌ ಯು. ಯಾಕೆ ಅಂತ ನಮ್ಮ ನಾಯಿ ಕೂಡ ನೀವು ಮಾಡಿದ್ದು ತಿಂದಿಲ್ಲ ಅಂತಂದ್ರು. ಮ್ಯಾಕ್ಡೊನಾಲ್ಡ್ ಮಾಡಿದ ಬ್ರೆಡ್ ಇವಾಗ ನಮ್ಮ ನಾಯಿ ಕೂಡ ತಿನ್ನಲ್ಲ, ಆದ್ದರಿಂದ ನೀವು ಹಾಕಬೇಡಿ. ಆಮೇಲೆ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಏನು ಹೇಳಿದ್ರು, ನೋ ವಿ ವಾಂಟ್ ಅವರ್ ಪಾಸ್ತಾ. ನಮ್ಮ ಹ್ಯಾಂಡ್ ಜೋಳದ ರೊಟ್ಟಿ ತಿಂತೀವಿ, ಆ ರೀತಿ ನಮಗೆ ಪಾಸ್ತಾ. ವಿ ವಾಂಟ್ ಅವರ್ ವೈನ್ ಆ್ಯಂಡ್ ವಿ ವಾಂಟ್ ಅವರ್ ಮ್ಯೂಸಿಕ್. These three are our culture. Our music, our wine and our pasta. ನಾನು ಆಮೇಲೆ ನೋಡಿದೆ, ಈ ಪಾಸ್ತಾ ಯಾಕೆ ಇಷ್ಟು? ಪಾಸ್ತಾ ಸೌತ್ ಆಫ್ ಫ್ರಾನ್ಸ್ ಒಳಗೆ ತಿಂತಾರೆ, ಈಜಿಪ್ಟ್ ಒಳಗೆ ತಿಂತಾರೆ. ಈ ಮೆಡಿಟೇರಿಯನ್ ಸಿ ಇದೆಯಲ್ಲ, ಈ ಮೆಡಿಟೇರಿಯನ್ ಸಿ ಒಳಗೆ ಸ್ವಲ್ಪ ಟೆಂಪ್ರೇಚರ್ ಹೆಚ್ಚಿರ್ತದೆ. ಯುರೋಪ್ ಒಳಗೆ ಏನು ಇರ್ತದೆ ಟೆಂಪ್ರೇಚರ್, ಅದಕ್ಕೆ ಸ್ವಲ್ಪ ಹೆಚ್ಚು ಅಲ್ಲಿ ಇರ್ತದೆ. ಮೆಡಿಟೇರಿಯನ್ ಸಿ, ಈಜಿಪ್ಟ್, ಸೌತ್ ಆಫ್ ಫ್ರಾನ್ಸ್, ಇಟಲಿ, ಅಲ್ಲಿಂದ ಕೆಳಗೆ ಜೋರ್ಡನ್ವರೆಗೆ ಹೋಗ್ತದೆ. ಅದು Nile River, about 6 to 7 countries it flows. The great Alexandrian Cleopatra was born, and she came from that river. And an amazing history. Egyptian history is one of the wonderful histories of the world.
ನಿಮಗೆ ಏನ್ಷಂಟ್ ಕಲ್ಚರ್ ಆಗಿತ್ತು ಎಲ್ಲ ತೋರಿಸ್ತಾರೆ. ಸೊ ಇಲ್ಲಿ ಅವರೇನು ಹೇಳಿದ್ರು, ಈ ದುರಮ್ ಮತ್ತು ವೀಟ್ ಸಿಗುತ್ತೆ, ದುರಮ್ ವೀಟ್. ಆ ದುರಮ್ ವೀಟ್ ಈಸ್ ಗ್ರೋನ್ ಓನ್ಲಿ ಇನ್ ದ ಮೆಡಿಟರೇನಿಯನ್ ರೀಜನ್. ಅದಕ್ಕೆ ಇರೋ ರುಚಿನೇ ಬೇರೆ. ಅವಾಗ ಏನಾಗಿದೆ, ಈಗ ನಮ್ಮ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಆದಾಗಿಂದ, ಅಂದರೆ ನಾವು ಬಹಳಷ್ಟು ಇಕನಾಮಿಕ್ ಆಕ್ಟಿವಿಟೀಸ್, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್, ಅರ್ಬನೈಸೇಷನ್ ಮಾಡಿ 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 ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಅಂದರೆ CO2 is more getting into the atmosphere. Methane is getting into the atmosphere. Methane ಯಾಕೆ ಆಗುತ್ತೆ? ನಮ್ಮಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇಲ್ಲ ವೇಸ್ಟ್. We are building more metropolitan centers. We are building more cities, converting towns into cities. Anything. All these things we are thinking that we are becoming modern and economically developed, which is wrong. Now I did my economics in MA under great economic master Nanjundappa. Although now I hate economics today. I am telling you very frankly. ಯಾಕಂದ್ರೆ ನಾವು economic follow ಮಾಡಿ 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 we have destroyed this nation and we are going to destroy the world. If you go around the world, or if you see on TV, or if you read some of these articles, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಗ್ಲೋಬಲ್ ವಾರ್ಮಿಂಗ್ and climate change is destroying this civilization. It has destroyed Arab civilization in the past. Actually, Arab some of the Iran and other countries, wonderful agriculture was there. They became desert after some time. ಹಾಗೆ ನಮ್ಮದು ಪಶ್ಚಿಮ ಘಟ್ಟ ಇವತ್ತು ಈ ಕ್ಯಾಪ್ಟನ್ ಗೌಂಡ್ ಅಂತಿದ್ದಾರೆ, ನಮ್ಮ ಬೆಳಗಾವಿನವರೇ. ಅವ್ರ ಮೇಲೆ ಬೆಳಗಾವಿ ಹೊಡೆದೊಂದು ಸ್ಕೂಲ್ಗೆ ಅಡ್ರೆಸ್ ಮಾಡ್ತಾರೆ, ಹೇಳಿದ್ರು, if we do not care for Western Ghats, it will become a desert. ಆದ್ದರಿಂದಲೇ ನಾವು ಮಹಾದಾಯಿ ರಿವರ್, ಮಲಪ್ರಭಾ ರಿವರ್, ಇವತ್ತು ನೋಡಿ ಮಲಪ್ರಭಾ ರಿವರ್ ಇಲ್ಲಿ ಕುಡ್ಕುಂಬಿಯೊಳಗೆ ಹುಟ್ಟಿ ಇಲ್ಲಿ ಮುಂದೆ ಬಂದು ಸವದತ್ತಿಗೆ ಸೇರ್ತದೆ. ಅಲ್ಲಿ ಒಬ್ಬರು ಮಿನಿಸ್ಟರ್ ಹೇಳ್ತಿದ್ದಾರೆ, ಇಲ್ಲ ಸವದತ್ತಿಯೊಳಗೆ ನಾವು 2 ಲಕ್ಷ ಗಿಡ ಹಾಕ್ತೀವಿ, ನೀವು ಇಲ್ಲಿ ಕಡೀರಿ ಅಂತ ಇದ್ದಾರೆ. ಪಶ್ಚಿಮ ಘಟ್ಟ ಕಡಿಬಾರ್ದು, ಒಂದು ಟ್ರೀನು ಕಡಿಬಾರ್ದು. ಯಾಕೆ ಕಡಿಬಾರ್ದು ಅಂತಂತಂದರೆ ಅವು ಹುಟ್ಟಿದ್ದು 88 ದಶಲಕ್ಷ ವರ್ಷದ ಹಿಂದೆ. ಇಮ್ಯಾಜಿನ್, ಪಶ್ಚಿಮ ಘಟ್ಟ ವಾಸ್ ಬಾರ್ನ್ 88 ಮಿಲಿಯನ್ ಇಯರ್ಸ್ ಅಗೋ. ಎಷ್ಟೊಂದು ಅದರ ಬಳ್ಳಿ, ಎಷ್ಟೊಂದು ಮೆಡಿಸಿನಲ್ ಪ್ಲಾಂಟ್ಸ್, ಎಷ್ಟೊಂದು ಸೀಡ್ಸ್, ಎಷ್ಟೊಂದು ಪ್ಲಾಂಟ್ಸ್, ಎಷ್ಟೊಂದು ಮೈಕ್ರೋ ಲೈಫ್, ಎಷ್ಟೊಂದು ಬಯೋಡೈವರ್ಸಿಟಿ, ಇದು ನಮ್ಗೆ ಯಾರಿಗೂ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಇವತ್ತು ನಾವು ಆ್ಯಕ್ಚುಲಿ ಬೆಳಗಾವಿ, ಮುಂಬೈ, ಪುಣೆ ಇವೆಲ್ಲ ಏನು ಸಿಟಿಗಳನ್ನು ಟರ್ನ್ ಮಾಡ್ತಾ ಇದ್ದಾವಲ್ಲ, ದೇ ವಿಲ್ ಆಲ್ ಬಿಕಮ್ ಡೆಸರ್ಟ್ ಆಫ್ಟರ್ ಸಮ್ ಟೈಮ್ ಅಂಟಿಲ್ ವಿ ರಿಟರ್ನ್. ಇವತ್ತು ನೋಡಿ ಬೆಂಗಳೂರು, ಐ ಹ್ಯಾವ್ ಬೀನ್ ದೇರ್ ಫಾರ್ ದ ಲಾಸ್ಟ್ 40 years. ಬೆಂಗಳೂರು ಕುಡಿಯೋ ನೀರು ಸಿಗಲ್ಲ. ಟೈಮ್ಸ್ ಆಫ್ ಇಂಡಿಯಾ ಒಳಗೆ ಐ ಯೂಸ್ ಟು ರೈಟ್ ಕ್ವೈಟ್ ಅ ಲಾಟ್ ಆಫ್ ಆರ್ಟಿಕಲ್ಸ್. ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಐ ರೋಟ್ ಎವ್ರಿವೇರ್. ಮತ್ತೆ ಪ್ರಜಾವಾಣಿಯೊಳಗೆ ಬಂದಿದೆ, ವಿಜಯ ಕರ್ನಾಟಕಗಳು ಇವತ್ತಿಗೂ ಬೈತಾ ಇದೆ ನಾನು. ಏನಂತಂದರೆ ನಿಮಗೆ ಕುಡಿಯೋ ನೀರು ಸಿಗಲ್ಲ ಬೆಂಗಳೂರೊಳಗೆ ಅಂತ ಬಂದಿದೆ. ಇವತ್ತು ಅದೇ ಪರಿಸ್ಥಿತಿ ಬಂದಿದೆ. ಅಷ್ಟು ನಾವು ಅರ್ಬನೈಸೇಷನ್ ಮಾಡಿದ್ದೇವೆ. 80% ವಾಟರ್ ಬಾಡಿ ವಿ ಹ್ಯಾವ್ ಲಾಸ್ಟ್. ಕೆರೆಗಳಿಲ್ಲ ಅಲ್ಲಿ. ಬೆಂಗಳೂರು ಏರ್ ಕಂಡೀಷನ್ ಸಿಟಿ ಅಂತಿದ್ರು. ಯಾಕೆ ಅಂತಂದ್ರೆ ಕೆರೆಗಳಿತ್ತು, ಗ್ರಾಸ್ ಲ್ಯಾಂಡ್ಸ್ ಇತ್ತು, ಪ್ಯಾಚಸ್ ಆಫ್ ಫಾರೆಸ್ಟ್ ಇದೆ. ಈ ಎಲ್ಲ ಬಯೋಮಾಸ್ ಏನಿದೆ ನಮ್ಮ ಕಂಟ್ರೀಸ್ ಒಳಗೆ, ಅವು ಮೇಂಟೈನ್ ಮಾಡಿದ್ರೆ ಕೂಲ್ ಇರುತ್ತೆ. ಈ ಬೆಳಗಾವಿ ಹೆಂಗೆ ಕೂಲ್, ಇಟ್ ಯೂಸ್ ಟು ಬಿ ಕೂಲರ್ ಪ್ಲೇಸ್. ಈಗಿಲ್ಲ, ಯಾಕಂದ್ರೆ ವಿ ಹ್ಯಾವ್ ಲಾಸ್ಟ್. ವಿ ಆರ್ ಡೆವಲಪಿಂಗ್. ಇಲ್ಲಿ ನೋಡ್ರಿ, ನಿಮ್ಮ ಬೆಳಗಾವಿ ಸುತ್ತಮುತ್ತ ಸುಮಾರು 7-8 ಹಳ್ಳಿಗಳಿಗೆ ಎಲ್ಲ ಕಾಡು ಕಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಟಿ ಎಕ್ಸ್ಪಾಂಡ್ ಆಗಬೇಕು ಅಂತ. ನೀವು ಹ್ಯಾಂಗೆ ಇರ್ತೀರಿ ಮುಂದೆ? ಈಗಾಗಲೇ ಸರ್ಟನ್ ಪ್ಲೇಸಸ್ ಇನ್ ಕರ್ನಾಟಕ ಹ್ಯಾವ್ ರೀಚ್ 35 ಡಿಗ್ರಿ ಸೆಂಟಿಗ್ರೇಡ್. ಮುಂದೆ ಹೇಗಿರೋದು? ಎಲ್ಲಿಂದ ಎನರ್ಜಿ ಮಾಡ್ತದೆ? ಎನರ್ಜಿ ನಾವು ಮಾಡೋದು ಅಂತಂದರೆ ಬರೇ ಸೋಲಾರಿಂದಾಗಲಿ ಅಥವಾ ವಿಂಡ್ದಿಂದಾಗಲಿ ಅಷ್ಟು ಸಿಗಲ್ಲ ನಮಗೆ. ಅಷ್ಟು ಇಂಡಸ್ಟ್ರಿ ರನ್ ಆಗಬೇಕು. ಬೆಂಗಳೂರಲ್ಲಿ 750 ಕಂಪನೀಸ್ ಆದರೆ ಆ 750 ಕಂಪನೀಸ್ ಒಳಗೆ ಸುಮಾರು 10 ಲಕ್ಷ ಯಂಗ್ಸ್ಟರ್ಸ್ ಆರ್ ವರ್ಕಿಂಗ್. ಅವ್ರಿಗೆಲ್ಲ ಕಾರ್ ಬೇಕು, ಅಪಾರ್ಟ್ಮೆಂಟ್ಸ್ ಬೇಕು, ರಾತ್ರಿ ಡಿನ್ನರ್ ಬೇಕು, ಫಾರಿನ್ ಹೋಗ್ಬೇಕು, ಏರ್ಪೋರ್ಟ್ ಬೇಕು. ಇವೆಲ್ಲ ಹೇಗೆ ಮಾಡಿಸ್ತಾರೆ? ಯು ಹ್ಯಾವ್ ಟು ಡೆಸ್ಟ್ರಾಯ್ ಗ್ರಾಸ್ ಲ್ಯಾಂಡ್, ಡೆಸ್ಟ್ರಾಯ್ ಫಾರೆಸ್ಟ್, ಡೆಸ್ಟ್ರಾಯ್ ವೆಟ್ಲ್ಯಾಂಡ್ಸ್, ಕಿತ್ತು ಹಾಕಿ ಎಲ್ಲನೂ ನಾವು ಸಿಟಿಗಳನ್ನು ಕಟ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಮನಸ್ಥಿತಿ ಈ ಸಿಟಿಗಳ ಜೊತೆಗಿಲ್ಲ. ಇಂಡಿಯಾದಲ್ಲಿ ನಮ್ಮ ಹಕ್ಕ ಹುಟ್ಟಿದ ದೇಶ, ಜನಪದ ಹುಟ್ಟಿದ ದೇಶ, ಅಮೇಜಿಂಗ್ ಸಿಂಗರ್ಸ್ ಹುಟ್ಟಿದ ದೇಶ. ಅವನ್ನೆಲ್ಲ ನಾವು ಪರ್ಸ್ಯೂ ಮಾಡಬೇಕು. ಅವು ಪರ್ಸ್ಯೂ ಮಾಡಿದರೆ ಸ್ಲೋ ಗ್ರೋತ್ ಆಗುತ್ತೆ. ನಮಗೀಗ ಅಷ್ಟು ಕಾರ್ಗಳು ಬೇಕು, ಅಷ್ಟೊಂದು ಮಾಡರ್ನ್ ಈಗ ಟೆಕ್ನಾಲಜಿ ಬಂದಿದೆ. ಟೆಕ್ನಾಲಜಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ.
ಟೆಕ್ನಾಲಜಿ ಇಷ್ಟೊಂದು ವಸ್ತುಗಳನ್ನು ತಯಾರು ಮಾಡ್ತಾ ಇದೆ ಅಂತಂದರೆ ಆ ವಸ್ತುಗಳನ್ನು ಬೇಕು ಅಂತ ಅನಿಸ್ತದೆ ಎಲ್ಲರಿಗೆ. ಬೇಕು ಅಂದ ಕೂಡ ಕರಪ್ಷನ್ ಶುರು ಆಗ್ತದೆ. ಯಾಕಂದ್ರೆ ಎಲ್ಲರಿಗೂ ಜಾಬ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೂ ಬೇಕು, ನಮಗೂ ಕಾರ್ ಬೇಕು, ನಮಗೂ ಮೋಟರ್ ಸೈಕಲ್ ಬೇಕು, ನಮಗೂ ಮೊಬೈಲ್ ಫೋನ್ ಬೇಕು, ನಮಗೂ ಇದು ಬೇಕು, ಅದು ಬೇಕು. ಇದು ಈಗ ಪ್ರಾಕ್ಟಿಕಲ್ ಇದು. ಆದ್ರಿಂದ ವಿಚಾರ ಮಾಡಬೇಕು ಒಂದು ದೇಶ. ಯಾವುದೋ ಒಂದು ಸತ್ತ ಟೈಮ್ಸ್ ಆಫ್ ಇಂಡಿಯಾ ಬರೋದು, ವಿ ಹ್ಯಾವ್ ಮೋರ್ ಮೊಬೈಲ್ ಫೋನ್ಸ್ ಆ್ಯಂಡ್ ಟಾಯ್ಲೆಟ್ಸ್ ಇನ್ ಇಂಡಿಯಾ. ಅಲ್ಲ, ಅದ್ರ ಬಗ್ಗೆ ದೊಡ್ಡದಾಗಿ ಬರೋದು. ನಾನು ಎಡಿಟರ್ಗೆ ಬರೆದೆ, ಅಲ್ಲಪ್ಪ ಇಷ್ಟು ದೊಡ್ಡದಾಗಿ ಬರೋದು ಏನು ದೊಡ್ಡ ಮಾಸ್ಟರ್ ಏನದು? ವೈ ಡು ಯು ರೈಟ್ ಇಟ್? ಯು ಶುಡ್ ಬಿ ಅಶೇಮ್ಡ್. Mahatma Gandhi said long back, we should be ashamed that our women are going in the open for toilets. ಬೆಳಿಗ್ಗೆ ಪಾಪ 4-5 ಗಂಟೆಗೆ ಗಂಡಸು ಹೇಳೋಕ್ಕಿಂತ ಮುಂಚೆ ಅವರು ಹೋಗ್ತಾ ಇದ್ದಾರೆ ಹಳ್ಳಿಯೊಳಗೆ. ನಾನು ಹೋಗ್ಮೇಲೆ ಫೀಲ್ ಮಾಡಿದ್ದೇನೆ ಕೂಡ. ಇವತ್ತು ಹಳ್ಳಿ ನಾವು ಮರೆತು ಬಿಟ್ಟಿವಿ, ಸಣ್ಣ ಊರು ಮರೆತು ಬಿಟ್ಟಿವಿ, ಬರೇ ಸಿಟಿಗಳನ್ನು ತಗೊಳ್ಳಿ. ಟನೆಲ್ ಮಾಡು, ಫ್ಲೈಓವರ್ ಮಾಡು, ಇದು ಮಾಡಬಾರ್ದು. ಐ ಆಮ್ ನಾಟ್, ಬಿಕಾಸ್ ಐ ಹ್ಯಾವ್ ಗಾನ್ ಅರೌಂಡ್ ಅಂಡ್ ಐ ಹ್ಯಾವ್ ಸೀನ್. ಅದಕ್ಕೆ ಹೇಳೋದು ನಾನು, ಇವತ್ತು ಯಾವುದೇ ಪ್ರದೇಶ ಆಗಲಿ ನಮ್ಮ ಪಾಶ್ಚಿಮಾತ್ಯ ದೇಶದಿಂದ ಮಾದರಿಗಳನ್ನು ತಂದಿದ್ದೇವೆ ನಾವು. ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಅಮೆರಿಕಾ, ಆಲ್ ದೀಸ್ ಕಂಟ್ರೀಸ್ ಆರ್ ಸಿಂಕಿಂಗ್. ಇಕಾಲಜಿಕಲಿ ಅವರು ಸಿಂಕ್ ಆಗ್ತಾ ಇದ್ದಾರೆ. ಪರಿಸರದಿಂದ ಅವರು ನಾಶ ಆಗ್ತಾ ಇದ್ದಾರೆ. ಒಮ್ಮೆ ಪರಿಸರ ನಾಶ ಆಯಿತು ಅಂತಂದರೆ ನಿಮ್ಮ ಇಕಾನಮಿಕ್ ಪ್ರೋಗ್ರೆಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ನಮ್ಮ ಎಕನಾಮಿಕ್ಸ್ ಇಸ್ ಬಿಲ್ಟ್ ಆನ್ ಇಕಾಲಜಿ. ಹೇಗೆ ಬರ್ತದೆ? ನೀವು ಬ್ಯಾಂಕ್ ಹಾಕಿದ್ರಿ, ಚೇರ್ ಬರ್ತದೆ, ಇದು ಮೈಕ್ ಬರ್ತದೆ, ಕ್ಯಾಮ್ರಾ ಇದೆ, ಲೈಟ್ ಇದೆ, ಕಾರ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಸಿಮೆಂಟ್, ಸ್ಟೀಲ್, ಎಲ್ಲಿಂದ ಬರ್ತದೆ ವಿಚಾರ ಮಾಡಿ. ಇದೆಲ್ಲ ಎಲ್ಲಿಂದ ಬರ್ತದೆ? ಇದೆಲ್ಲ ಬರೋದು ಪರಿಸರದ ಸಂಪನ್ಮೂಲಗಳಿಂದಲೇ. ನಿಮಗೆ ಸ್ಟೀಲ್ ಬೇಕು, ಕಾಡು ಕಟ್ ಮಾಡು ಬೇಕಾದಷ್ಟು ಮಾಡಿದ್ರು. ನಮ್ಮ ಬಳ್ಳಾರಿ ಸಿಕ್ಕಾಪಟ್ಟೆ ಕಾಡು ಕಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಸೇಮ್ ಥಿಂಗ್ ಆಸ್ಟ್ರೇಲಿಯಾದಲ್ಲಿ ಮಾಡ್ತಾರೆ. ಯಾಕಂದ್ರೆ ಆಸ್ಟ್ರೇಲಿಯಾದೊಳಗೆ ಚೇಂಜ್ ಇಲ್ಲ. ಆದರೆ ಅವರು ಎಷ್ಟೊಂದು ಮೈನಿಂಗ್ ಮಾಡಿ, ಆ ವಾಟರ್ ಕೋರ್ಸ್ಗಳನ್ನು ಮಾಡಿ, ಟೂರಿಸಂ ಪ್ಲೇಸಸ್ಸನ್ನು ಮಾಡಿ, ಅವ್ರು ಆ ರೀತಿಯಿಂದ ಅವ್ರು ಗೊತ್ತು. ಯಾಕಂದ್ರೆ ನಾವು ಸಸ್ಟೈನ್ ಆಗಬೇಕು ಅಂತ ಕೆನಡಾದಲ್ಲೂ ಆ ಥರ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಇಲ್ಲೇ ಬಿಟ್ಬಿಡೋದು, ನಾವು ಬರೀ ದುಡ್ಡು ಮೇಲೆ ಹಾಕಿಬಿಟ್ಟು ವಿ ಆರ್ ಚೇಸಿಂಗ್ ಮನಿ. ಇದು ಒಂದು ಹೇಳ್ತೇನೆ. ಯಾಕಂತಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವತ್ತು ನನಗೆ ಈ ಸಿನಿಮಾ ಆಗಲಿ ಅಥವಾ ಮ್ಯೂಸಿಕ್ ಇನ್ನೊಂದು ಇವತ್ತಿಗೂ ಇಂಟ್ರೆಸ್ಟ್. ನಾನು ನಮ್ಮ ಈ ಹುಬ್ಬಳ್ಳಿ ಗಂಗೂಬಾಯಿ ಹಾನ್ಗಲ್ ಜೊತೆ ಕೂತ್ಕೊಂಡು ಸುಮಾರು 2 ಗಂಟೆ ಮಾತಾಡಿ. ಅವ್ರು ಭಾಳ ಸಜ್ಜನ ಅವಳು ಲೇಡಿ. ಇಷ್ಟು ಸಜ್ಜನ ಅಂತಂದ್ರೆ ಇಷ್ಟು ಇನ್ನೋಸೆಂಟ್ ಅವರು. ಪಾಪ ನಾನು ನೋಡಿಲ್ಲ ಅಂತ ನೋಡಿ, ಅಷ್ಟು ಚೆನ್ನಾಗಿ ಪಾಪ ಮಾತಾಡೋರು. ಅವ್ರು ಹೇಳಿದ್ರು, ನಾನು ಚಿಕ್ಕವರಿದ್ದಾಗ ನಾನು ಕರ್ನಾಟಕನೇ ಹಾಡ್ತಿದ್ದೆ, ನಮ್ಮವ್ವ ಹಾಡ್ತಿದ್ಲು, ನನಗೆ ಕಲಿಸಿದ್ಲು. ಆಮೇಲೆ ಬರ್ತಾ ನನಗೆ ಸಂಗೀತ, ನನಗೆ ಉತ್ತರ ಇದು ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತ ಭಾಳ ಸೇರಿತು. ಅದನ್ನು ನಾನು ಶುರು ಮಾಡಿದೆ. ಮಲ್ಲಿಕಾರ್ಜುನ ಮನ್ಸೂರು ಹೋದರೆ, ನಿಮ್ಮಪ್ಪ ನಮಗೆಲ್ಲ ಊಟ ಹಾಕ್ತಿದ್ದಪ್ಪ, ವಾಹ ಅಂತ ಹೇಳ್ತಾ ಇದ್ರು ಪಾಪ. ಮಿಯಾಕಿ ಮಲ್ಹಾರ್, ಭೀಮಸೇನ್ ಜೋಶಿ ಹಾಡಿದ್ರೆ ನೀವು ಸುಮ್ಮನೆ ಗುಂಪು ಹಿಡಿಬೇಕು ಅಂತ. ಹಂಗೆ ಯಾರು ಹಾಡ್ತಾರೆ ನಮಗೆ? ನಿಮ್ಗೆ ಸಿಗೋದೇ ಇಲ್ಲ. ಇದನ್ನೆಲ್ಲ ನಮ್ಮ ದೇಶದ ಸ್ವತ್ತು ಇದು. ಈ ಮ್ಯೂಸಿಕ್ ಇದೆ ಎಲ್ಲ. ಮ್ಯೂಸಿಕ್ ಈಸ್ ನಾಟ್ ಜಸ್ಟ್ ಇದು ಅಲ್ಲ, ಮ್ಯೂಸಿಕ್ ಈಸ್ ಸ್ಪಿರಿಚುವಲ್ ಆಲ್ಸೋ. ನೀವು ಮೆಡಿಟೇಷನ್ ಬಗ್ಗೆ ಈ ಚಿಂತನೆ ಮಾಡ್ತೀನಿ ಅಂತ ಗವಿಮಠ ಅವರು ಹೇಳಿದರು. ಮೆಡಿಟೇಷನ್ ಕಮ್ಸ್ ಥ್ರೂ ಮ್ಯೂಸಿಕ್. ಮ್ಯೂಸಿಕ್ ಮೇಕ್ಸ್ ಯು ಡಿಸ್ಟ್ರೆಸ್. ನಿಮ್ಮ ಕಂಪಲ್ಷನ್ಸ್ ಇದ್ದದನ್ನೆಲ್ಲ ಹೊರಗೆ ಹಾಕ್ತದೆ. ಮ್ಯೂಸಿಕ್ ಮಾಡಿ ನೋಡಿ ನೀವು. ಇಫ್ ಯು ಫಾಲೋ ಮ್ಯೂಸಿಕ್ ಇಸ್ ಎ ಟ್ರಿಮೆಂಡಸ್ ಥಿಂಗ್. Albert Einstein has a civilization that lives without music will not survive. So ಮ್ಯೂಸಿಕ್ಕಿಗೆ ಬಹಳಷ್ಟು ಆ್ಯಂಗಲ್ಸ್ ಇದೆ. ಮ್ಯೂಸಿಕ್ ವಿಚಾರ ಮಾಡಿ, ಆ ತಾನ ಹಾಕಬೇಕು, ತಾಳ ಹಾಕಬೇಕು, ಇವೆಲ್ಲ. ಸೊ ಇದನ್ನು ನಾವು ಕಲಿಬೇಕಂತಂದರೆ ಹೇಗೆ? ಈ ಸಂಸ್ಕಾರದಿಂದ ಬಂದಿರೋದಂಥದ್ದು, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದು, ಟ್ರೆಡಿಷನಲಿ ಬಂದಿದ್ದು. ಸೊ ಅನೇಕ ರೀತಿಯಿಂದ ನಮಗೆ ಈ ಪರಿಸರ ನಮ್ಮ ದೇಶಕ್ಕೆ ಹೊಸದಲ್ಲ. ನಾವು ಈ ಗಣೇಶನ ಫೆಸ್ಟಿವಲ್ ಮಾಡಿದಾಗ ಎಲ್ಲನೂ ನಾವು ಇಲಿನ ಕೂಡ, ಇಲಿ, ಹಾವು, ಚೇಳು ಎಲ್ಲನೂ ನಾವು ವರ್ಷಿಪ್ ಮಾಡ್ತೇವೆ. ಅದೇ ಬಯೋಡೈವರ್ಸಿಟಿ. ಪ್ರತಿಯೊಂದು ಬೇಕು ನಮಗೆ. ಆದರೆ ಎಲ್ಲೆಲ್ಲಿ ನಾವು ಈಗ ಕಟ್ಟು ಮಾಡಿದ್ದೇವೆ. ಈಗ ನೋಡಿ, ನಾವು ಬೆಂಗಳೂರೊಳಗೆ ಪೂರ್ತಿ ವಿನಾಶ ಆಗ್ತಾ ಇದೆ. ಬೆಂಗಳೂರು ಸಿಟಿ ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಕಾವೇರಿಯಿಂದ ತರಬೇಕು ಅಂತಾರೆ. ಕಾವೇರಿಯಿಂದ 5,000 ಹೆಕ್ಟೇರ್ ಫಾರೆಸ್ಟ್ ಕಡಿಬೇಕು ಅಂದರು. ಯಾಕೋ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಸ್ಟಾಪ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾಕಂದರೆ ನೀರೇ ಇಲ್ಲ, ಹೆಂಗೆ ಇರ್ತೀರಿ ನೀವು?
ಇನ್ನೊಂದು ಹೇಳ್ತೇನೆ, ನೀವು ಒಂದು ಹನಿ ನೀರು ಕೂಡ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಟೆಕ್ನಾಲಜಿ ಇಲ್ಲ. ಯು ಕ್ಯಾನ್ ಪ್ರೊಡ್ಯೂಸ್ ಎನರ್ಜಿ, ಹೇಗೆ ಸೋಲಾರ್ ಎನರ್ಜಿ ಮಾಡ್ಬೋದು, ಥರ್ಮಲ್ ಮಾಡ್ಬೋದು, ಅಥವಾ ವಿಂಡ್ ಮಾಡ್ಬೋದು. ಒಂದು ಹನಿ ನೀರು ಕೂಡ ಯು ಕ್ಯಾನಾಟ್ ಪ್ರೊಡ್ಯೂಸ್, ಇಮ್ಯಾಜಿನ್. ಆದ್ದರಿಂದ ವಾಟ್ ಎವರ್ ವಾಟರ್ ಈಸ್ ದೇರ್, ಈ ಸಣ್ಣ ಪಾಂಡ್ ನೋಡಿ, ಅದರ ಪಕ್ಕದಲ್ಲಿ ಹಕ್ಕಿ ಇರ್ತವೆ, ಪಕ್ಷಿ ಇರ್ತವೆ, ಸಣ್ಣ ಹಾವು ಬರ್ತದೆ, ಅದೇ ನಾವು ಬಯಲಾಯಿಸ್ತೀವಿ. ಯಾಕೆ ನೀರು ಇರಬೇಕು ಅಂತ ಅನ್ನೋದು. ಆದ್ದರಿಂದ ಪಶ್ಚಿಮ ಘಟ್ಟಗಳು ನಮ್ಮ ಇಡೀ ದಕ್ಷಿಣ ಭಾರತದಲ್ಲಿ 65 ಮೇಜರ್ ನದಿಗಳಿದ್ದಾವೆ. ಆ 65 ನದಿ ಅಂದರೆ ಏನು? ಆ ನದಿ ನಮಗೆ ಜಾಬ್ಸ್ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಜಾಬ್, ವಿ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಅದರಿಂದ ಇರಿಗೇಷನಿಂದ ರೈತರು ಇವತ್ತು ಹಳ್ಳಿಯೊಳಗೆ ಇರಬೇಕು ಅಂತಂದ್ರೆ ಆರಾಮಾಗಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರಬೇಕು, ಜೂನ್ 5ಕ್ಕೆ ಮಳೆ ಶುರು ಆಗ್ತದೆ ಅಂತಂದ್ರೆ ಕರೆಕ್ಟ್ 5ನೇ ತಾರೀಕಿಗೆ ಶುರು ಆಗ್ತದೆ. ಆವಾಗ ರೈತರಿಗೆ ಗೊತ್ತಿತ್ತು ಯಾವ ಬೀಜ ಹಾಕಬೇಕು, ಮುಂದೆ ಎಡಿ ಮಳೆ ಬರ್ತದೆ, ಜಡಿ ಮಳೆ ಶುರು ಆಗ್ತದೆ, ಆವಾಗ ಏನು ಭತ್ತ ಹೇಗೆ ಮಾಡಬೇಕು, ಯಾವ ರೀತಿ ಮತ್ತೆ ಬೆಳೆಸಿ. ಸೊ ಈ ರೀತಿ ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಪರಿಸರದ ಮೇಲೆ ಅವಲಂಬಿಸಿ ತಮ್ಮ ಜೀವನವನ್ನು ಮಾಡ್ತಿದ್ರು. ಇವತ್ತು ಕೂಡ ಸಾವಿರಾರು ಹಳ್ಳಿಯೊಳಗೆ ರೈತರು ಯಾಕೆ ಇರ್ತಾರೆ? ಯಾಕಂದ್ರೆ ಪರ್ಫೆಕ್ಟ್ ಆಗಿ ಅವ್ರಿಗೆ ಮಳೆ ಬರ್ತದೆ, ಮಳೆ ಬಂದ್ಕೊಳ್ಳಿ ಅವರು ಗುಡ್ಡದಲ್ಲಿ ಬೀಳ್ತದೆ. ಪರಿಸರ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಕಾಡುಗಳು ಇದ್ದಿದ್ದರಿಂದ ಧೋ ಮಳೆ ಎಲ್ಲ ಆಗ್ತದೆ. ಅರೇಬಿಯನ್ ಸೀಯಿಂದ ಮಳೆ ಬೋರ್ಡ್ಗಳು ಬರ್ತಾವೆ, ಅಲ್ಲೇ ಹರಿತವೆ, ಜರಿ ಆಗ್ತವೆ, ಜರಿ ಹೋಗಿ ನದಿಗೆ ಸೇರ್ತವೆ, ನದಿ ನೀರು ನಮ್ಮ ರೈತರು ಯೂಸ್ ಮಾಡ್ತಾರೆ. ಸೊ ಈ ರೀತಿ ನಾವು ಯೋಚನೆ ಮಾಡಬೇಕು. ಯಾಕೆ ಇವತ್ತು ಪರಿಸರ ಉಳಿಸ್ಬೇಕು ಅಂತಂದರೆ ನಮ್ಮ ಊಟ ಸಿಗುತ್ತೆ, ನಮ್ಮ ತರಕಾರಿ ಸಿಗುತ್ತೆ. ಇಲ್ಲಾಂತಂದ್ರೆ ನಮ್ಮ ಊಟ ತರಕಾರಿ ಸಿಗೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ನಿಮಗೆ ನೋಡಿ, ಈಗ ಕಲಬುರಗಿಯೊಳಗೆ ಸುಮಾರು 48% ರೆಡ್ ಗ್ರಾಮ್ ತೊಗರಿ ಬರಲಿಲ್ಲ. ಒಂದು ಸಿಕ್ಕಾಪಟ್ಟೆ ಮಳೆ ಆಯಿತು, ಆಮೇಲೆ ಒಂದು ತಿಂಗಳು ಮಳೆನ ಆಗಲಿಲ್ಲ, ಪಾಟ್ ಸೆಟ್ಟಿಂಗ್ ಆಗಲಿಲ್ಲ. ಆ ಪಾಟ್ ಸೆಟ್ಟಿಂಗ್ 48% ಮೇಜರ್ ಕ್ರಾಪ್ ಅದು. ಅದೇ ರೀತಿ ನಮ್ಮ ಹತ್ತಿ ಹೋಗಿದೆ. ಜಗತ್ತಿನಲ್ಲಿ ಅನೇಕ ರೀತಿಯಿಂದ ನಾವು ನಮ್ಮ ಆಫ್ರಿಕಾದಲ್ಲಿ ಆಗ್ತಾ ಇದೆ, ಚಿಲಿಯೊಳಗೆ ಆಗ್ತಾ ಇದೆ, ಬ್ರಾಜಿಲ್ ಒಳಗೆ ಆಗ್ತಾ ಇದೆ. ವಿ ಆರ್ ಲೂಸಿಂಗ್ ಲಾಟ್ ಆಫ್ ನಮ್ಮ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ನಮ್ಮ ಸೋರ್ಸಸ್ ಆಫ್ ಫುಡ್ ಅವೆಲ್ಲ ಎಲ್ಲ ನಾಶ ಆಗ್ತಾ ಇದೆ. ಆದ್ದರಿಂದ ಪರಿಸರ ನಾವು ಹೇಳಿದ ನಿಮಗೆ, ಯಾಕಂದರೆ ಮ್ಯೂಸಿಕ್ಕು ಹಾಡಬೇಕು, ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ಕೇಳಬೇಕು ಅಂತಿದ್ದೇನೆ. ಆದ್ದರಿಂದ ಇದು ನಡೀಲಿ. ಯಾಕಂದರೆ ಮುಂಬೈಯೊಳಗೆ ನೀವು ಬೆಳಗಾವಿ ಈಗ ಸೆಂಟರ್ ಫಾರ್ ಮ್ಯೂಸಿಕ್, ಸೆಂಟರ್ ಫಾರ್ ಆರ್ಟ್ಸ್, ಆ ಹುಡುಗಿ ಬಂದು ಭಾಳ ಚೆನ್ನಾಗಿ ಹಾಡಿದಾಳೆ ಅಂತ ಹೇಳಿ, ಐ ವಿಶ್ ಯು ಆಲ್ ದ ಬೆಸ್ಟ್, ಯು ಗೋ ಅಹೆಡ್. ಸೊ ನನ್ನ ಈ ತಾವು ಪೇಷಂಟಾಗಿ ಕೂತ್ಕೊಂಡು ಇಷ್ಟೆಲ್ಲ ಕೇಳಿದ್ರಿ, ನನಗೆ ಭಾಳಷ್ಟು ಆನಂದ ಆಯಿತು. ಆಮೇಲೆ ನಿಮ್ಮ ಮ್ಯೂಸಿಕ್ಕು ಹೀಗೆ ಮುಂದೆ ಸಾಗಲಿ, ನಿಮ್ಮ ಮೆಡಿಟೇಷನ್ ಮುಂದೆ ಸಾಗಲಿ. ಯಾಕಂದರೆ ದೇ ಆರ್ ಆಲ್ ಕಂಬೈನ್ಡ್. ಮೆಡಿಟೇಷನ್, ಮ್ಯೂಸಿಕ್, ಪರಿಸರ ಉಳಿದ್ರೆ ಮ್ಯೂಸಿಕ್ ಉಳಿಯುತ್ತೆ, ಪರಿಸರ ಉಳಿದ್ರೆ ನಿಮ್ಮ ಚೆನ್ನಾಗಿ ನಾನು ಕನ್ವಿನ್ಸ್ ಆಗಿದ್ದೇನೆ. I ran an industry for 6 years. I worked in a World Bank for 1 year. I acted in 25 to 30 films in the major roles. ಅದನ್ನೆಲ್ಲ ಬಿಟ್ಟು ನನಗೆ I felt that environment is the most important. ಅದು ಬರಲಿಲ್ಲ, ನಾವು ಯಾವುದರೊಳಗೂ ಮುಂದೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಥ್ಯಾಂಕ್ ಯು. ನನ್ನ ಕರ್ತವ್ಯ